ನಮ್ಮ ಕರ್ನಾಟಕದಿಂದ ತಿರುಪತಿ ಹೋದಾಗ ದೇವಸ್ಥಾನದ ರೂಮ್ ಬುಕ್ ಮಾಡಬೇಕು ಅಂದರೆ ಆನ್ಲೈನಲ್ಲಿ 3 ತಿಂಗಳ ಮುಂಚೆನೇ ರೂಮ್ ಬುಕ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಾವು ತಿರುಪತಿ ತಿರುಮಲ ಹೋದಾಗ ಆಫ್ಲೈನ್ ರೂಮ್ ಬುಕ್ ಮಾಡಬೇಕಾಗುತ್ತೆ. ನಮಗೆ ರೂಮ್ ಸಿಕ್ಕಿಲ್ಲ ಅಂದರೆ ತಿರುಪತಿ ತಿರುಮಲ ದೇವಸ್ಥಾನದ ವತಿಯಿಂದ ಉಚಿತ ಲಾಕರ್ ಸೌಲಭ್ಯ ಮತ್ತು ಉಳಿದುಕೊಳ್ಳುವ ಸೌಲಭ್ಯ ಇದೆ. ಇದು ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಪಯಣ ವಿತ್ ಪ್ರಭಾಕರ್. ಲಾಕರ್ ವ್ಯವಸ್ಥೆ ತಿರುಪತಿ ಮತ್ತು ತಿರುಮಲದಲ್ಲಿ 2 ಕಡೆನೂ ಸಿಗುತ್ತೆ. ಮೊದಲಿಗೆ ನಾವು ತಿರುಪತಿಯಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ತಿರುಪತಿಯಲ್ಲಿ ರೈಲ್ವೆ ಸ್ಟೇಷನ್ ಹತ್ತಿರವಿರುವ ವಿಷ್ಣು ನಿವಾಸಂ ಮತ್ತು ತಿರುಪತಿ ಬಸ್ ಸ್ಟ್ಯಾಂಡ್ ಹತ್ತಿರವಿರುವ ಮಾಧವ ನಿಲಯದಲ್ಲಿ ಸಿಗುತ್ತೆ. ಇವೆರಡರಲ್ಲಿ ಯಾವುದು ನಮಗೆ ಹತ್ತಿರ ಅಂದರೆ ಬಸ್ ಸ್ಟ್ಯಾಂಡ್ ಹತ್ತಿರವಿರುವ ಮಾಧವ ವಸತಿ ನಿಲಯ ಅಥವಾ ಶ್ರೀನಿವಾಸ ಕಾಂಪ್ಲೆಕ್ಸ್ ಅಂತಲೂ ಕರೀತಾರೆ. ಇಲ್ಲಿಂದ ನಮಗೆ ತಿರುಮಲ ಹೋಗೋದಕ್ಕೆ ಮತ್ತು ಬೇರೆ ಸ್ಥಳಗಳಿಗೆ ಹೋಗೋದಕ್ಕೆ ತುಂಬ ಹತ್ತಿರವಾಗುತ್ತೆ. ನಾವೇನಾದರೂ ನಮ್ಮ ಕರ್ನಾಟಕದಿಂದ ಟ್ರೈನಲ್ಲಿ ಹೋಗಿದ್ರೆ ನಾವು ರೈಲ್ವೆ ಸ್ಟೇಷನ್ ಹತ್ತಿರವಿರುವ ವಿಷ್ಣು ನಿವಾಸಂ ಹೋಗಿ ಅಲ್ಲಿ ಕೂಡ ಉಚಿತ ವ್ಯವಸ್ಥೆ ಇದೆ, ಅದನ್ನು ನಾವು ಯೂಸ್ ಮಾಡ್ಕೋಬೋದು. ನಾವು ಪ್ರತಿ ಸಲ ತಿರುಪತಿಗೆ ಹೋದಾಗ ನಮಗೆ ತುಂಬ ಹತ್ತಿರ ಅಂತ ಹೇಳಿದ್ರೆ ಬಸ್ ಸ್ಟ್ಯಾಂಡ್ ಹತ್ತಿರವಿರುವ ಮಾಧವ ನಿಲಯ ಅಥವಾ ಶ್ರೀನಿವಾಸ ಕಾಂಪ್ಲೆಕ್ಸ್, ಅಲ್ಲಿ ಹೋಗಿ ನಾವು ಫ್ರೆಶ್ ಅಪ್ ಆಗಿ ನಾವು ಬೆಟ್ಟ ಹತ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾವು ಡೈರೆಕ್ಟು ತಿರುಮಲ ಹೋಗ್ಬೋದು. ಮಾಧವ ನಿಲಯ ಬಸ್ ಸ್ಟ್ಯಾಂಡಿಂದ 400 ಮೀಟರ್ ದೂರದಲ್ಲಿದೆ. ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೋದು. ಬನ್ನಿ ಇವಾಗ ಒಳಗಡೆ ಹೋಗೋಣ. ಲಾಕರ್ ಯಾವ ರೀತಿ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ. ನಮಗೆ ಲಾಕರ್ ಬೇಡ, ಜಸ್ಟ್ ಫ್ರೆಶ್ ಅಪ್ ಆಗೋದಕ್ಕೆ ಸಾಕು ಅಂತ ಹೇಳಿದ್ರೆ ಇಲ್ಲಿ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಇಲ್ಲಿ ಯಾವುದೇ ರೀತಿಯ ಅಮೌಂಟ್ ಕಟ್ಟಬೇಕಾಗಿಲ್ಲ, ಇದು ಉಚಿತ ಸೌಲಭ್ಯ ಇರುತ್ತೆ. ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಇಲ್ಲಿಂದ ಒಳಗಡೆ ಹೋದರೆ ನಮಗೆ ಸ್ವಲ್ಪ ಮುಂದೆ ಹೋದರೆ ನಮಗೆ ಬಲಗಡೆ ಎಂಟ್ರಿ ಇರುತ್ತೆ. ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ನಮಗೆ ಪದ್ಮಾವತಿ ಶ್ರೀನಿವಾಸ ದೊಡ್ಡ ಫೋಟೋ ಎಲ್ಲ ಇರುತ್ತೆ. ಅಲ್ಲಿಂದ ನಾವು ಲೆಫ್ಟ್ ಸ್ವಲ್ಪ ಮುಂದೆ ಹೋದರೆ ನಮಗೆ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಆರೋ ಮಾರ್ಕ್ ಇರುತ್ತೆ. ಫಸ್ಟ್ ಫ್ಲೋರ್ ಹೋದರೆ ನಮಗೆ ಇಲ್ಲಿ ಆರೋ ಮಾರ್ಕ್ಗಳಿರುತ್ತೆ, ಯಾವ್ಯಾವ ಸ್ಥಳದಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು. ಇದನ್ನು ನೋಡಿಕೊಂಡ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಲಾಕರ್ ಫೆಸಿಲಿಟಿ ಇದೆಯಲ್ಲ, ಇದು ನಮಗೆ ಬೇಕು ಅಂತ ಹೇಳಿದ್ರೆ ನಾವು ಯೂಸ್ ಮಾಡ್ಕೋಬೋದು. ನಮ್ಮ ಹತ್ರ ಎಕ್ಸ್ಟ್ರಾ ಲಗೇಜ್ ಇದ್ದರೆ ಇಡೋದಕ್ಕೆ ಯೂಸ್ ಆಗುತ್ತೆ. ಹಾಲ್ ನಂಬರ್ 8 ಮತ್ತು 9 ಹತ್ರ ಹೋದರೆ ನಮಗೆ ಅಲ್ಲಿ ಕ್ಯೂ ಇರುತ್ತೆ. ಅಲ್ಲಿ ಫ್ರೀ ಲಾಕರ್ ಫೆಸಿಲಿಟಿ ಅಂತ ಇರುತ್ತೆ. ಅಲ್ಲಿ ಗೊತ್ತಾಗುತ್ತೆ ನಮಗೆ ಇಲ್ಲಿ ಇದೆಯಲ್ಲ, ಇಲ್ಲಿ ಹೋದರೆ ನಮಗೆ ಒಂದು ಫಾರ್ಮ್ ಕೊಡ್ತಾರೆ. ಅಲ್ಲಿ ಹೆಸರು ಮತ್ತು ಎಷ್ಟು ಬ್ಯಾಗ್ ಇದೆ ಮತ್ತು ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ್ರೆ ನಮಗೆ ಕೀ ಕೊಡ್ತಾರೆ. ಅದನ್ನು ನಾವು ಯೂಸ್ ಮಾಡ್ಕೋಬೋದು. ನಮಗೆ ಲಾಕರ್ ಬೇಡ ಅಂತ ಹೇಳಿದ್ರೆ ನಾವು ಇಲ್ಲಿ ಸ್ನಾನ ಮುಗಿಸ್ಕೊಂಡು ನಾವು ನೆಕ್ಸ್ಟು ತಿರುಮಲ ಹೋಗ್ಬೋದು ಅಥವಾ ಬೇರೆ ಏನಾದರೂ ಪ್ಲ್ಯಾನ್ ಇದ್ದರೆ ಮಾಡ್ಕೋಬೋದು. ಇದು ಉಚಿತವಾಗಿರುತ್ತೆ, ಇದಕ್ಕೆ ಯಾವುದೇ ರೀತಿಯ ಅಮೌಂಟ್ ಕಟ್ಟೋ ಆಗಿಲ್ಲ. ನಾರ್ಮಲ್ ಟೈಮಲ್ಲಿ ಬಂದಾಗ ಈ ರೀತಿಯಾಗಿ ಸ್ವಲ್ಪ ಖಾಲಿ ಇರುತ್ತೆ, ಅಷ್ಟೇನು ರಶ್ ಇರೋದಿಲ್ಲ. ನಾವು ಸಮ್ಮರ್ ಹಾಲಿಡೇ ಟೈಮು ಮತ್ತು ಗೌರ್ಮೆಂಟ್ ಹಾಲಿಡೇ ಟೈಮು ಮತ್ತು ಬ್ರಹ್ಮೋತ್ಸವ ಟೈಮಲ್ಲಿ ಬಂದರೆ ಸ್ವಲ್ಪ ರಶ್ ಇರುತ್ತೆ. ಇನ್ನು ಇಲ್ಲಿ ಸ್ನಾನದ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಇಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಯಾವಾಗಲೂ ಇರುತ್ತೆ. ನಾವು ಚಳಿಗಾಲದಲ್ಲಿ ಹೋದರೂ ಕೂಡ ನಮಗೆ ಬಿಸಿ ನೀರು ಸಿಗುತ್ತೆ, ಏನು ತೊಂದರೆ ಇಲ್ಲ. ಇದಿಷ್ಟು ತಿರುಪತಿಯಲ್ಲಿ ಸಿಗುವಂಥ ತಿರುಮಲ ತಿರುಪತಿ ದೇವಸ್ಥಾನದ ಉಚಿತ ಸೌಲಭ್ಯದ ಮಾಹಿತಿ ಆಗಿರುತ್ತೆ. ಇನ್ನೂ ಕೆಲವರಿಗೆ ಡೌಟ್ಸ್ ಬರ್ಬೋದು, ಇಲ್ಲಿ ಹೋಗೋದಕ್ಕೆ ಟೈಮಿಂಗ್ಸ್ ಏನಾದರೂ ಇರುತ್ತಾ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾವಾಗ ಬೇಕಾದರೂ ಹೋಗ್ಬೋದು. ನಾವು ಬೆಳಗ್ಗೆ 5 ಗಂಟೆಗೆ ಹೋದರೂ ಕೂಡ ಹೋಗ್ಬೋದು, ಮತ್ತು ರಾತ್ರಿ 10 ಗಂಟೆ ಮೇಲೆ ಹೋದರೂ ಕೂಡ ಹೋಗ್ಬೋದು. ಇದು 24 ಅವರ್ಸ್ ಓಪನ್ ಇರುತ್ತೆ, ಉಚಿತ ಸೌಲಭ್ಯ ಆಗಿರೋದ್ರಿಂದ. ತಿರುಪತಿಯಲ್ಲಿ SST ಟೋಕನ್ ಕೊಡ್ತಾರೆ 3 ಕಡೆ, ಅದರಲ್ಲಿ ಈ ಸ್ಥಳ ಕೂಡ ಒಂದು. ಇಲ್ಲಿ ಬ್ಲೂ ಕಲರ್ ಗ್ರಿಲ್ ಇದೆಯಲ್ಲ, ಇಲ್ಲಿ ಒಳಗಡೆ ಹೋದರೆ ಕ್ಯೂ ಲೈನ್ ಇರುತ್ತೆ. ಅಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೂ ಟೋಕನ್ ಇಶ್ಯೂ ಮಾಡ್ತಾರೆ. ಮೊದಲು ನಮಗೆ ಬೆಳಿಗ್ಗೆ 5 ಗಂಟೆ ಅಥವಾ 6 ಗಂಟೆಗೆ ಕೊಡೋರು, ಇವಾಗ ಟೈಮಿಂಗ್ಸ್ ಚೇಂಜ್ ಮಾಡಿದ್ದಾರೆ. SST ಟೋಕನ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫುಲ್ ವಿಡಿಯೋ ಇದೆ, ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ತಿರುಪತಿಯಿಂದ ಬೆಟ್ಟದ ಮೇಲೆ ಹೋದಾಗ ತಿರುಮಲದಲ್ಲಿ ಆಫ್ಲೈನ್ ರೂಮ್ ಹೇಗೆ ಬುಕ್ ಮಾಡೋದು ಅಂತ ನೋಡೋಣ. ನಮಗೆ ರೂಮ್ ಸಿಕ್ಕಿಲ್ಲ ಅಂದರೆ ಇಲ್ಲೂ ಕೂಡ ತಿರುಮಲದಲ್ಲಿ ಲಾಕರ್ ಸೌಲಭ್ಯ ಇದೆ. ಇದು ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ತಿರುಪತಿಯಿಂದ ನಾವೇನಾದರೂ ಅಲಿಪಿರಿ ಮೆಟ್ಲು ಮುಖಾಂತರ ಬರ್ತೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಇರುವಂಥ ಲಗೇಜ್ನ ಲಗೇಜ್ ಸೆಂಟ್ರಲ್ಲಿ ಕೊಟ್ಬಿಟ್ಟು ಮತ್ತೆ ನಾವು ಮೇಲೆ ಬಂದಾಗ ಕಲೆಕ್ಟ್ ಮಾಡಿಕೊಂಡು ಸೀದಾ ನಾವು CRO ಆಫೀಸ್ ಹತ್ರ ಹೋಗಬೇಕಾಗುತ್ತೆ. ನಾವು CRO ಆಫೀಸ್ ಹತ್ರ ಬಂದರೆ ಇಲ್ಲಿ ಜನಗಳು ಒಳಗಡೆ ಹೋಗ್ತಾ ಇದೆ ನೋಡಿ. ಇಲ್ಲಿಂದ ಒಳಗಡೆ ಸ್ಟೆಪ್ ಇಳಿದು ಕೆಳಗಡೆ ಹೋಗಬೇಕಾಗುತ್ತೆ. ಅಲ್ಲಿ ಕೆಳಗಡೆ ನಮಗೆ ಕ್ಯೂ ಲೈನ್ ಇರುತ್ತೆ. ಆ ಲೈನಲ್ಲಿ ನಾವು ನಿಂತ್ಕೊಂಡ್ರೆ ನಮಗೆ ಆಫ್ಲೈನ್ ರೂಮ್ ಬುಕ್ ಮಾಡೋದಕ್ಕೆ ಹೋಗ್ಬೋದು.
ನಾರ್ಮಲ್ ಟೈಮಲ್ಲಿ ನಮಗೆ ವಿತಿನ್ ಅರ್ಧ ಗಂಟೆ ಒಳಗಡೆ ನಮಗೆ ರೂಮ್ ಸಿಕ್ಬಿಡುತ್ತೆ. ನಾವೇನಾದರೂ ಬ್ರಹ್ಮೋತ್ಸವ ಟೈಮಲ್ಲಿ ಅಥವಾ ಗೌರ್ಮೆಂಟ್ ಹಾಲಿಡೇ ಟೈಮಲ್ಲಿ ನಾವೇನಾದರೂ ಬಂದರೆ ಇಲ್ಲಿ ರೂಮ್ಗೋಸ್ಕರ ನಾವು ಗಂಟೆಗಟ್ಟಲೆ ಕಾಯಬೇಕಾಗತ್ತೆ. ಕೆಲವೊಂದು ಟೈಮಲ್ಲಿ 3 ಗಂಟೆ 4 ಗಂಟೆ 5 ಗಂಟೆ ತನಕ ವೆಯ್ಟ್ ಮಾಡಬೇಕಾಗತ್ತೆ ಕ್ಯೂ ಅಲ್ಲಿ. ರೂಮ್ ಬುಕ್ಕಿಂಗ್ ಟೈಮಲ್ಲಿ ನಮಗೆ ID ಕಾರ್ಡು ಕೇಳ್ತಾರೆ. ಆಧಾರ್ ಕಾರ್ಡು ಒರಿಜಿನಲ್ ಅಥವಾ ಜೆರಾಕ್ಸ್ ಕಾಪಿ ಇದ್ರೂ ಸಾಕಾಗುತ್ತೆ ನಮಗೆ. ಇಲ್ಲಿ ₹50 ರೂಮು ಮತ್ತು ₹100 ರೂಮು, ₹1000 ರೂಮ್ ಇರುತ್ತೆ. ನಾವು ಯಾವ್ದು ಬೇಕೋ ಅದನ್ನು ನಾವು ತೊಗೋಬೋದು. ಎಕ್ಸ್ಟ್ರಾ ನಾವು ಡೆಪಾಸಿಟ್ ಮಾಡಬೇಕಾಗುತ್ತೆ ಅಮೌಂಟು. ಅದು ನಾವು ರೂಮ್ ಖಾಲಿ ಮಾಡುವಾಗ ರಿಟರ್ನ್ ಕೊಡ್ತಾರೆ ನಮಗೆ. ಇಲ್ಲಿ ನಮಗೆ ID ಕಾರ್ಡೆಲ್ಲ ಚೆಕ್ ಆದಮೇಲೆ ಎಷ್ಟು ಜನ ಇದ್ದೀರಾ ಅಂತ ಹೇಳ್ಬಿಟ್ಟು ಎಂಟ್ರಿ ಆದಮೇಲೆ ನಮಗೆ ಒಂದು ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ನ ನಾವು ಇಟ್ಕೋಬೇಕಾಗತ್ತೆ. ವಿತಿನ್ ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಒಳಗಡೆ ನಮಗೆ ಕೊಟ್ಟಿರೋಂಥ ಮೊಬೈಲ್ ನಂಬರ್ಗೆ ಒಂದು SMS ಬರುತ್ತೆ, ರೂಮ್ ಎಲ್ಲಿ ಅಲರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗಿ ನಾವು ರೂಮ್ ತೊಗೋಬೇಕಾಗತ್ತೆ. ರೂಮ್ ಅಲಾಟ್ ಮಾಡುವಾಗ ನಮಗೆ ಕೇಳ್ತಾರೆ ಫ್ಯಾಮಿಲಿಲಿ ಎಷ್ಟು ಜನ ಇದ್ದೀರಾ, ಎಷ್ಟು ಜನ ಲೇಡೀಸ್ ಇದ್ದಾರೆ, ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು. ಫ್ಯಾಮಿಲಿಗೆ ಮೊದಲು ಆದ್ಯತೆ ಕೊಡ್ತಾರೆ. ನಾವೇನಾದರೂ ಬರೀ ಗಂಡು ಮಕ್ಕಳಿದ್ರೆ 3ರಿಂದ 4 ಜನ 5 ಜನ 6 ಜನ ಇದ್ದರೆ ನಮಗೆ ರೂಮ್ ಇಲ್ಲಿ ಕೊಡೋದಿಲ್ಲ. PAC 5 ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಡೈರೆಕ್ಟು. CRO ಆಫೀಸ್ ಹಿಂದ್ಗಡೆನೇ ಇದೆ. PAC 5 ಅಂತ ಹೇಳಿದ್ರೆ ವೆಂಕಟಾದ್ರಿ ನಿಲಯ. ಇದು ಹೊಸ್ದಾಗಿ ಓಪನ್ ಮಾಡಿದ್ದಾರೆ. ಓಪನ್ ಆಗಿ ಒಂದು 6 ತಿಂಗಳಾಗಿದೆ. ಇಲ್ಲಿ ಎಲ್ಲ ಫೆಸಿಲಿಟಿ ಇದೆ. ಅದಕ್ಕೋಸ್ಕರ ಬರೀ ಗಂಡು ಮಕ್ಳು ಇರೋದ್ರಿಂದ ಇಲ್ಲಿ ಕಳಿಸ್ತಾರೆ. ರೂಮ್ ಸಿಗದಿರೋಂಥವ್ರು ಇಲ್ಲಿ ಬಂದು ಸ್ಟೇ ಆಗಿ ದೇವರ ದರ್ಶನ ಮಾಡ್ಕೊಂಡು ಬರ್ಬೋದು. ಇಲ್ಲಿ ಯಾವುದೇ ರೀತಿಯಾದ ಅಮೌಂಟ್ ತಗೊಳ್ಳಲ್ಲ, ಉಚಿತ ಸೌಲಭ್ಯ ಆಗಿರುತ್ತೆ ಇದು. ನಮ್ಮ ಕರ್ನಾಟಕದ ಎಷ್ಟೋ ಭಕ್ತರಿಗೆ ಈ ಪ್ಲೇಸ್ ಗೊತ್ತಿಲ್ಲ. CRO ಆಫೀಸ್ ಹಿಂದ್ಗಡೆನೇ ಇದೆ. PCA 5 ಅಂತ ಹೇಳಿದ್ರೆ ಯಾರಿಗೆ ಕೇಳಿದ್ರು ಹೇಳ್ತಾರೆ, ಇಲ್ಲ ವೆಂಕಟಾದ್ರಿ ನಿಲಯ ಅಂತ ಕೇಳಿದ್ರು ಹೇಳ್ತಾರೆ. ಒಳಗಡೆ ಏನೆಲ್ಲ ಫೆಸಿಲಿಟಿ ಇದೆ, ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಗ್ರೌಂಡ್ ಫ್ಲೋರಿಂದ ನಾವು ಫಸ್ಟ್ ಫ್ಲೋರ್ ಬಂದರೆ ನಾವು ಲಾಕರ್ ತೊಗೊಳೋದಕ್ಕೆ ಇದು ಕ್ಯೂ ಲೈನ್ ಇದೆ ನೋಡಿ. ಇಲ್ಲಿ ನಿಂತ್ಕೊಂಡ್ರೆ ನಮಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ನಮಗೆ ಲಾಕರ್ ಕೀ ಕೊಡ್ತಾರೆ. ಇಬ್ಬರಿಗೆ ಒಂದು ಲಾಕರ್ ಕೊಡ್ತಾರೆ. ನಾವೇನಾದರೂ ಜಾಸ್ತಿ ಜನ ಇದ್ದರೆ ಒಂದು 2-3 ಜನ ಕ್ಯೂ ನಿಂತ್ಕೋಬೇಕಾಗುತ್ತೆ. ಒಬ್ಬೊಬ್ಬರದ್ದು ಒಂದೊಂದು ಆಧಾರ್ ಕಾರ್ಡ್ ತೋರಿಸಿ ನಾವು ಎಷ್ಟು ಲಾಕರ್ ಬೇಕಾಗುತ್ತೆ ಅಷ್ಟು ನಾವು ತೊಗೋಬೇಕಾಗತ್ತೆ. ಮೊಬೈಲ್ ನಂಬರು, ಆಧಾರ್ ನಂಬರು ಎಂಟ್ರಿ ಆದಮೇಲೆ ನಮಗೆ ಈ ರೀತಿಯಾಗಿ ಒಂದು ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ಪಲ್ಲಿ ನಮಗೆ ಯಾವ ಆಲ್ ನಂಬರು ಮತ್ತು ಲಾಕರ್ ನಂಬರು ಇರುತ್ತೆ ಅದನ್ನು ತೊಗೊಂಡೋಗಿ ನಾವು ಅಲ್ಲಿ ಎಂಟ್ರಿ ಮಾಡಿಸ್ಬೇಕಾಗತ್ತೆ. ಲಾಕರ್ ಈ ರೀತಿಯಾಗಿರುತ್ತೆ. ಒಂದು ಲಾಕರಲ್ಲಿ ನಾವು 2-3 ಬ್ಯಾಗ್ ಇಡ್ಬೋದು. ವಸತಿ ನಿಲಯ ಹೊಸದಾಗಿರೋದ್ರಿಂದ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ವೆಂಕಟಾದ್ರಿ ವಸತಿ ನಿಲಯದಲ್ಲಿ ನಾವೇನಾದರೂ ಸ್ನಾನ ಮಾಡಿರುವಂಥ ಬಟ್ಟೆಗಳಾಗಲಿ, ಹಸಿ ಬಟ್ಟೆಗಳಾಗಲಿ ಅಥವಾ ಟವಲ್ಗಳಾಗಲಿ ಲಾಕರ್ ಮೇಲೆ ಸಿಗಿಸೋದಾಗಲಿ ಹಾಕೋದಾಗಲಿ ಮಾಡಿದ್ರೆ ಈ ರೀತಿಯಾಗಿ ಸ್ವಚ್ಛತಾ ಕಾರ್ಯ ಮಾಡುವ ಸಿಬ್ಬಂದಿಗಳು ಬಂದು ತೆಗೆದು ಈ ರೀತಿಯಾಗಿ ಬಿಸಾಕಿ ಡಸ್ಟ್ಬಿನ್ನಿಗೆ ಬಿಸಾಕ್ಬಿಡ್ತಾರೆ. ಅದೊಂದು ನಾವು ನೆನ್ಪಿಟ್ಕೊಂಡು ನಾವು ಹಸಿ ಬಟ್ಟೆಗಳನ್ನ ಒಂದು ಕವರ್ಗೆ ಹಾಕಿ ಲಾಕರಲ್ಲಿ ಇಡಬೇಕಾಗತ್ತೆ. ನಾವೇನಾದರೂ ಮರ್ತ ಹಾಕಿಟ್ಟು ಹೋದ್ವಿ ಅಂತ ಹೇಳಿದ್ರೆ ಅದು ಸೀದಾ ಡಸ್ಟ್ಬಿನ್ಗೆ ಹೋಗುತ್ತೆ. ಕೆಳಗಡೆ ಗ್ರೌಂಡ್ ಫ್ಲೋರಿಂದ 3rd ಫ್ಲೋರ್ವರೆಗೂ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಇಲ್ಲಿ ಟಾಯ್ಲೆಟು ಮತ್ತು ಬಾತ್ರೂಮು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಹೊಸ್ದಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ಬಿಸಿನೀರು ಯಾವಾಗಲೂ ಸಿಗುತ್ತೆ. ಮತ್ತು ಬಟ್ಟೆ ಚೇಂಜ್ ಮಾಡೋದಕ್ಕೆ ಸಪ್ರೇಟು ಒಂದು ರೂಮ್ ಥರ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಅನ್ನಪ್ರಸಾದ ಕೇಂದ್ರ ಇದೆ. ಇಲ್ಲಿ ಅನ್ನ ಸಾಂಬಾರು ಮತ್ತು ಮೊಸರನ್ನ ಸಿಗುತ್ತೆ. ಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ಸ್ವೀಕಾರ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾವು ಮೇಯ್ನ್ ವೆಂಕಮಾಂಬ ಅನ್ನ ಛತ್ರಕ್ಕೆ ಹೋಗ್ಬೋದು.
ನಾವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪಾದರಕ್ಷೆಗಳನ್ನ ಒಳಗಡೆ ತೊಗೊಂಡು ಹೋಗೋದಕ್ಕೆ ಬಿಡಲ್ಲ. ನಮ್ಮ ಪಾದರಕ್ಷೆಗಳಿಗೆ ನಾವೇ ಜವಾಬ್ದಾರಿ. ನಾವು ಸ್ವಲ್ಪ ಜಾಗ್ರತೆಯಾಗಿ ಮೇಲೆ ರಾಕರಲ್ಲಿ ಇಟ್ಟರೆ ಸೇಫಾಗಿ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮಗೆ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ದೇವರಿಗೆ ತಲೆಮುಡಿ ಅರ್ಪಿಸುವಂಥವರು ಫಸ್ಟ್ ಫ್ಲೋರಲ್ಲಿ ಕಲ್ಯಾಣ ಕಟ್ಟ ಇದೆ. ಅಲ್ಲಿ ಕೌಂಟ್ರಲ್ಲಿ ಹೋಗ್ಬಿಟ್ಟು ನಾವು ಟೋಕನ್ ತೊಗೊಂಡು ನಾವು ತಲೆಮುಡಿ ಅರ್ಪಿಸಬಹುದು. ಸ್ನೇಹಿತರೆ, ಇದಿಷ್ಟು ತಿರುಪತಿ ಮತ್ತು ತಿರುಮಲದಲ್ಲಿ ಸಿಗುವ ಉಚಿತ ವಸತಿ ಸೌಲಭ್ಯ ಮತ್ತು ಆಫ್ಲೈನ್ ರೂಮ್ ಬುಕ್ಕಿಂಗ್ನ ಮಾಹಿತಿ. ಈ ವಿಡಿಯೋದಲ್ಲಿರುವಂಥ ಎಲ್ಲ ಮಾಹಿತಿಗಳು ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ನಮ್ಮ ಕರ್ನಾಟಕದಿಂದ ಹೋಗುವಂಥ ಭಕ್ತರಿಗೆ ಉಪಯೋಗವಾಗಲಿ. ಧನ್ಯವಾದಗಳು. ತಿರುಪತಿ ತಿರುಮಲದ ಬಗ್ಗೆ ಹಲವಾರು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಈ ಎಲ್ಲ ವಿಡಿಯೋಗಳ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಒಮ್ಮೆ ಚೆಕ್ ಮಾಡ್ಬೋದು.